ಎಸ್ ರವಿಕುಮಾರ್, ನಾವು ಮಾತಾಡ್ತಾ ಇದ್ವಿ ಈ ಜಮ್ಮು ಕಾಶ್ಮೀರ ವಿಚಾರಕ್ಕೆ ಸಂಬಂಧಪಟ್ಟಂಗೆ 5 ಜನ ಶಾಸಕರು ಈಗಾಗಲೇ ಆಲ್ರೆಡಿ ಇದ್ದಾರೆ. ಈಗ ನಾನು ಲೆಕ್ಕ ಹಾಕಬೇಕಾದ್ರೆ ಏನು ಅಂತಂದರೆ 31+5 ಅಂದರೆ ಲೆಕ್ಕ ಹಾಕಬೇಕು ಅಂತ. ಸೊ ಅಂದರೆ ಎಲ್ಲೋ ಒಂದು ಕಡೆ ಇನ್ನೂ ಕೂಡ ಹಾದಿ ಸುಗಮವಾಗಿದೆ ಅಥವಾ ಸರ್ಕಾರ ರಚಿಸ್ಬೋದು ಅನ್ನುವಂಥ ಒಂದು ಭರವಸೆ ಕಾಣ್ತಾ ಇದೆಯಾ? 100ಕ್ಕೆ 100 ಜಮ್ಮು ಕಾಶ್ಮೀರದಲ್ಲಿ ನಮ್ಮ ಸರ್ಕಾರ ಬಂದೇ ಬರುತ್ತೆ. ನಾನು ತಿಳ್ಕೊಂಡಿರ್ತಕ್ಕಂಥ ಪ್ರಕಾರ ಜಮ್ಮು ಕಾಶ್ಮೀರಕ್ಕೆ ನಾನು ದೂರವಾಣಿನಲ್ಲಿ ಕರೆ ಮಾಡಿ ತೆಗೆದುಕೊಂಡಿರುವಂಥ ಮಾಹಿತಿ ಪ್ರಕಾರ BJPಗೆ 35 ಮೇಲೆ ಸೀಟ್ ಬರುತ್ತೆ, 100ಕ್ಕೆ 100. ಅದರ್ಸು ತೆಗೆದುಕೊಂಡು +5 ಏನು ನೇಮಕ ಆಗಿದ್ದಾರೆ, ಇದನ್ನೆಲ್ಲ ತೆಗೆದುಕೊಂಡ್ರೆ ನಮ್ಮ ಸರ್ಕಾರ 47-48 ಸಂಖ್ಯೆ ಇರೋ ರೀತಿಯಲ್ಲಿ ನಮ್ಮ ಸರ್ಕಾರ ಡೆಫಿನೆಟ್ ಆಗಿ ರಚನೆ ಆಗುತ್ತೆ. ಇದರ ಬಗ್ಗೆ ಯಾವುದೇ ಅನುಮಾನ ಬೇಡ. ಜಮ್ಮು ಕಾಶ್ಮೀರದಲ್ಲಿ ಇವತ್ತು ಬೇಕಾಗಿರ್ತಕ್ಕಂಥದ್ದು ಜನರಿಗೆ ಅಭಿವೃದ್ಧಿ ಬೇಕಾಗಿದೆ, ಶಾಂತಿ ಬೇಕಾಗಿದೆ. ಅಲ್ಲಿ ಜನರ ಕೈಗೆ, ಯುವಕರ ಕೈಗೆ ಕೊಟ್ಟು ಟೆರರಿಸಮನ್ನು ಬೆಳೆಸ್ತಕ್ಕಂಥ, ಕಲ್ಲು ಓಡಿಸ್ತಕ್ಕಂಥ ಪಾರ್ಟಿಗಳನ್ನೆಲ್ಲವನ್ನು ಕೂಡ ಜನ ನೋಡಿದ್ದಾರೆ. ನಮಗೆ ಒಂದೇ ತೊಂದರೆ ಇರೋದು ಏನಪ್ಪ ಅಂತ ಹೇಳಿದ್ರೆ, ಹೇಗೆ ಜಮ್ಮು ಕಾಶ್ಮೀರದಲ್ಲಿ ಜಮ್ಮುನಲ್ಲಿ BJP ಬಲಿಷ್ಠವಾಗಿದೆ, ಕಾಶ್ಮೀರದಲ್ಲಿ ಮತ್ತು ವ್ಯಾಲಿನಲ್ಲಿ BJP ಬಲಗೊಳ್ಳಬೇಕಾಗಿದೆ. ಆ ಒಂದು ಭರವಸೆ ನಮಗೆ ಅದು ಕಾಣಿಸ್ತಾ ಇದೆ. ಇನ್ನೂ ಡೆವಲಪ್ ಆಗಬೇಕಲ್ಲಿ. ಈಗ ಉದಾಹರಣೆಗೆ ಅಲ್ಪಸಂಖ್ಯಾತರು ಅಂತ ಹೇಳಿದ್ರೆ BJP ವಿರುದ್ಧ ಅಂತ ಇನ್ನು ಎತ್ತಿ ಕಟ್ತಾ ಇದೆ ಕಾಂಗ್ರೆಸ್ ಇಡೀ ದೇಶದಲ್ಲಿ. ಇದಲ್ಲ. ಮತ್ತು ಉತ್ತರ ಪ್ರದೇಶದಲ್ಲೂ ಕೂಡ ಅಲ್ಪಸಂಖ್ಯಾತರು BJPಗೆ ಮತದಾನವನ್ನು ಮಾಡಿದ್ರು. ಅದೇ ರೀತಿಯಲ್ಲಿ ಜಮ್ಮು ಕಾಶ್ಮೀರದಲ್ಲೂ ಇನ್ನೂ ನೋಡಬೇಕು ಅಂಕಿಅಂಶಗಳನ್ನು. 100ಕ್ಕೆ 100 ಜಮ್ಮು ಕಾಶ್ಮೀರದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರವನ್ನು ಮಾಡುತ್ತೆ. ಹರಿಯಾಣದಲ್ಲಿ ನೋಡಬೇಕು. ಈಗಿನ ಅಂಕಿಅಂಶಗಳ ಪ್ರಕಾರ BJPಗೆ 25, 31, 32 ಈ ಥರ ಸೀಟನ್ನು ತೋರಿಸ್ತಾ ಇದ್ದಾರೆ. ಮುಂದೆ ಇನ್ನೂ ಸ್ವಲ್ಪ ಸಮಯವನ್ನು ಕಾಯಬೇಕು. ಹರಿಯಾಣದಲ್ಲಿ ಬಹುಶಃ ನಮಗೆ ಆಂಟಿ ಇನ್ಕಂಬೆನ್ಸಿ ವರ್ಕೌಟ್ ಆಗಿದೆ ಮತ್ತು ರೈತರು ಸ್ವಲ್ಪ ಅಲ್ಲಿ ನಮಗೆ ಕೈ ಹಿಡಿದಿಲ್ಲ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆದರೆ ಇನ್ನೂ ಸಮಯ ಕಾದು ನೋಡಬೇಕಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ನಾವು ಮಾತಾಡ್ತಾ ಇರೋ ರೀತಿ ಈಗ ಕಾಂಗ್ರೆಸ್ ಮೈತ್ರಿಗೆ BJP ಸವಾಲು ಆಗ್ತಾ ಇದೆ. ಕಣಿವೆ ರಾಜ್ಯದಲ್ಲಿ 31 ಕ್ಷೇತ್ರಗಳಲ್ಲಿ BJP ಮುನ್ನಡೆ ಸಾಧಿಸಿದೆ. ಇದರ ಜೊತೆಗೆ ಕಾಂಗ್ರೆಸ್ ಮತ್ತು NC ಮೈತ್ರಿ ನೋಡೋದಾದ್ರೆ 45 ಕ್ಷೇತ್ರಗಳಲ್ಲಿ ಮುನ್ನಡೆ ಕಾಯ್ದುಕೊಂಡಿದೆ. ಆದರೆ ಸರ್ಕಾರ ರಚನೆ ಮಾಡೋದಕ್ಕೆ 46 ಕ್ಷೇತ್ರಗಳು ಬೇಕಾಗಿದೆ. PDP 3 ಇತರೆ ಅಭ್ಯರ್ಥಿ ಅಂದರೆ ಪಕ್ಷೇತರ ಅಭ್ಯರ್ಥಿ 1 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಸರ್ಕಾರ ರಚನೆ ಮಾಡೋದಕ್ಕೆ 46 ಸಂಖ್ಯೆ ಬೇಕಾಗಿದೆ. ಆದರೆ ಈಗಾಗಲೇ ರಂಗನಾಥ್ 45+ ಈಗ PDPನೂ ಕೂಡ ಅಂತ ಅತಂತ್ರ ಬಂದರೆ NC ಮತ್ತು ಕಾಂಗ್ರೆಸ್ಗೆ ಬೆಂಬಲ ಕೊಡ್ತೀವಿ ಅನ್ನುವಂಥ ಮಾತುಗಳು ಕೂಡ ಆಡಿದ್ದಾರೆ. ಅಫ್ಕೋರ್ಸ್ ಅದೆಲ್ಲೂ ಕೂಡ ಕಾಂಬಿನೇಷನ್ ನೋಡಬೇಕಾಗಿದೆ. 48 ಆಗುತ್ತೆ. ಹೀಗಾಗಿ 31+11+5 ಈ ಥರ ಆಗುತ್ತಾ ಅಥವಾ 45+3 ಆಗುತ್ತಾ? ಇದೆಲ್ಲವೂ ಕೂಡ ಕಾಂಬಿನೇಷನ್ಸ್ ಇದೆ. ಅಫ್ಕೋರ್ಸ್ ಇನ್ನಷ್ಟು ಸಮಯ ಬೇಕು. ಬಹುಶಃ ಇನ್ನೊಂದು ಗಂಟೆ ಬಿಟ್ಟರೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಯಾಕಂದರೆ ಜಮ್ಮು ಕಾಶ್ಮೀರದಲ್ಲಿ ಒಂದು ಪ್ರದೇಶಗಳು ಕೂಡ ತುಂಬ ಚಿಕ್ಕದಾದಂಥ ಪ್ರದೇಶ. ಹೀಗಾಗಿ ಓಟು ಕೂಡ ಕಡಿಮೆ ಇರುವಂಥದ್ದು. ಓಟು ಕೂಡ ಕರ್ನಾಟಕ ಮತ್ತು ಉತ್ತರ ಪ್ರದೇಶದಂಥ ರಾಜ್ಯಗಳ ಚುನಾವಣೆ ಫಲಿತಾಂಶವನ್ನು ಕಂಪೇರ್ ಮಾಡಿದ್ರೆ ಅಲ್ಲಿ ಟೋಟಲ್ ಪೋಲಾಗಿರೋ ಓಟ್ಗಳೇ ತುಂಬ ಕಡಿಮೆ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಈಗ ಏನು ಟ್ರೆಂಡ್ ಸಿಗ್ತಾ ಇದೆ, ಇದೇ ಸೆಟಲ್ ಆದರೆ ಖಂಡಿತವಾಗ್ಲೂ ಆಗ ಹೊಸ ಒಂದು ಪವರ್ ಪಾಲಿಟಿಕ್ಸ್ ಆರಂಭವಾಗುತ್ತೆ. ಬಹುಶಃ BJP ಕೂಡ ಈಗಾಗಲೇ ಎಲ್ಲ ಪ್ಲ್ಯಾನ್ ಬಿಗಳನ್ನು ರೆಡಿ ಮಾಡ್ಕೊಂಡಿರುತ್ತೆ. ಅದೇ ರೀತಿ ಕಾಂಗ್ರೆಸ್ ಪಕ್ಷ ಕೂಡ ರೆಡಿ ಮಾಡ್ಕೊಂಡಿರುತ್ತೆ. ಬಹುಶಃ ಇದ್ರ ಬಗ್ಗೆ ನಾವು ಹನುಮಂತಯ್ಯವ್ರ ಜೊತೆಗೆ ಮಾತಾಡೋಣ. ಹನುಮಂತಯ್ಯನವರೇ, ಅಫ್ಕೋರ್ಸ್ ಈಗ ಒಂದು ಕಡೆಗೆ ಮೂಡಿದೆ. ಇನ್ಫ್ಯಾಕ್ಟ್ ಹರಿಯಾಣದಲ್ಲಿ ಈಗಾಗಲೇ ಒಳ್ಳೆಯ ಸುದ್ದಿ ಬರ್ತಾ ಇದೆ. ಜಮ್ಮು ಕಾಶ್ಮೀರವನ್ನು ನೋಡೋದಾದರೆ ಜಮ್ಮು ಕಾಶ್ಮೀರದಲ್ಲಿ ಇನ್ನೂ ಕೂಡ ಪವರ್ ಪಾಲಿಟಿಕ್ಸ್ಗೆ ವಿಂಡೋ ಓಪನ್ ಆಗಿದೆ. BJP ನೇರವಾಗಿ ಹೇಳ್ತಾ ಇದೆ, ನಾವು ಈ ಬಾರಿ ಸರ್ಕಾರ ಮಾಡೇ ಮಾಡ್ತೀವಿ ಅಂತ. ಯಾಕೆಂದರೆ ಅಲ್ಲಿ ಹೆಚ್ಚುವರಿಯಾಗಿ 5 ಸದಸ್ಯರನ್ನು ನೇಮಕ ಮಾಡುವಂಥ ಅವಕಾಶ ಬಹುಶಃ ಅದು ಅವರಿಗೆ ಹೆಲ್ಪ್ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ 31+5+11 ಆ ಥರ ಕಾಂಬಿನೇಷನ್ ಆದರೆ ಖಂಡಿತವಾಗ್ಲಾಗ ಬೇರೆ ರೀತಿ ಅಂತ ಬರುತ್ತೆ. ಕಾಂಗ್ರೆಸ್ ಒಂದು ಮೈತ್ರಿಗೆ ಇನ್ನೂ ಕೂಡ ಒಂದು ಸಂಖ್ಯೆ ಬೇಕಾಗಿದೆ. ಸಂಖ್ಯೆ ಬಂದರೂ ಕೂಡ ಆಗತ್ತೋ ಇಲ್ವೋ ಅಂತ ಒಂದು ಅನುಮಾನ ಇದೆ. ಬಹುಶಃ ಜಮ್ಮು ಕಾಶ್ಮೀರ ಏನನ್ಸುತ್ತೆ ನಮಗೆ? ಬಹುಶಃ ಕೈ ತಪ್ಪುವ ಸಾಧ್ಯತೆ ಇದೆಯಾ? ಜಮ್ಮು ಕಾಶ್ಮೀರದಲ್ಲಿ ಗೆಲ್ಲುವ ಇಂಡಿಪೆಂಡೆಂಟ್ಸ್ ಯಾರಿದ್ದಾರೆ, ಪಕ್ಷೇತರ ಅಭ್ಯರ್ಥಿಗಳು, ಅವರು ಯಾರ ಪರವಾಗಿ ನಿಲ್ತಾರೆ ಅಂತ ಅನ್ನೋದು ನಿರ್ಧಾರವಾಗುತ್ತೆ. 11 ಜನ ಇಂಡಿಪೆಂಡೆಂಟ್ಸ್ ಗೆದ್ರೆ, ಪಕ್ಷೇತರರು ಗೆದ್ರೆ ಅವರು ಕಾಂಗ್ರೆಸ್ ಪರವಾಗಿ ನಿಲ್ತಾರ, BJP ಪರವಾಗಿ ನಿಲ್ತಾರ ಅನ್ನೋದು ಇನ್ನೂ ನಿರ್ಧಾರ ಆಗಿಲ್ಲ. ಆಮೇಲೆ ಅವ್ರು ಎಲ್ಲರೂ BJP ಪರವಾಗಿ ನಿಲ್ತಾರೆ ಅಂತ ನೀವೀಗ ತಗೊಳ್ತಿದ್ದೀರಲ್ಲ ನಂಬರು, ಅದು ಸರಿಯಾದದ್ದಲ್ಲ ಅಂತ ನನಗೆ ಅನಿಸ್ತಾ ಇದೆ. ನಾನು ಕೇಳ್ತಾ ಇರುವಂತದ್ದು ಕಾಂಗ್ರೆಸ್ ಬ್ಯಾಕ್ ಚಾನಲ್ ಅಲ್ಲಿ ತೆರೆ ಹಿಂದೆ ಎಲ್ಲ ಪ್ರಯತ್ನವನ್ನ ಮಾಡ್ತಾ ಇದೆ ಅಂತ. ಅಫ್ಕೋರ್ಸ್ ಅವರೆಲ್ಲರೂ ಕೂಡ ಬರ್ತಾರೆ ಅಂತ ಹೇಳ್ತಾ ಇಲ್ಲ, ಬದಲಾಗಿ BJP ಈಗಾಗಲೇ ಪ್ಲಾನ್ ಬಿ ರೆಡಿ ಮಾಡ್ತಾ ಇದೆ. ಕಾಂಗ್ರೆಸ್ನವರು ಮಾಡ್ತಿದ್ದಾರೆ,
ಹೌದೌದು, ಬಿಜೆಪಿಯವರು ಮಾಡ್ತಿದ್ದಾರೆ. ಬಿಜೆಪಿಯವರು ಜಮ್ಮು ಕಾಶ್ಮೀರದಲ್ಲಿ ಕಾನ್ಸ್ಟಿಟ್ಯೂಯೆನ್ಸಿಗಳನ್ನ, ಮತಕ್ಷೇತ್ರಗಳನ್ನ ವಿಂಗಡಣೆ ಮಾಡುವಾಗ್ಲೇನೆ ಬಿಜೆಪಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡಿದ್ದಾರೆ. ಆದ್ರಿಂದ ಅವ್ರ ಸಂಖ್ಯೆ 31ವರೆಗೆ ಬಂದಿದೆ, ಇಲ್ಲದಿದ್ರೆ ಬರ್ತಿರ್ಲಿಲ್ಲ. ಆಮೇಲೆ ಜಮ್ಮು ಅಲ್ಲಿ ಬಿಜೆಪಿಗೆ ಬಹಳ ಬಲವಾದ ಶಕ್ತಿ ಇದೆ, ಅದು ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಆದ್ರೆ ಜಮ್ಮು ಹೊರತುಪಡಿಸಿ ಬಿಜೆಪಿಗೆ ಜನರ ಬೆಂಬಲ ಇಲ್ಲ. ಆದ್ರಿಂದ ಅವರು ಆ ಓಟ್ಗಳನ್ನು ಒಡೆಯುವ ಪ್ರಯತ್ನವನ್ನು ಮಾಡಿ ಯಾರ್ಯಾರು ಪ್ರಬಲರಿದ್ದಾರೆ, ಇಂಡಿಪೆಂಡೆಂಟ್ಸ್ ಇದ್ದಾರೆ, ಅವ್ರನ್ನ ತಂದು ನಿಲ್ಲಿಸಿ ಗೆಲ್ಲಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಆ ಎಲ್ಲ 11 ಜನರು ಬಿಜೆಪಿಗೆ ಬೆಂಬಲ ಕೊಡ್ತಾರೆ ಅಂತೇಳಿ ನನಗೆ ಅನಿಸೋದಿಲ್ಲ. ಆದರೆ PDP ಈಗಾಗಲೇ ಹೇಳಿದೆ, ಅಂತ ಸಂದರ್ಭ ಬಂದರೆ, ಅನಿಶ್ಚಿತತೆ ಬಂದರೆ ನಾವು ಕಾಂಗ್ರೆಸ್ ಮತ್ತು NC ಜೊತೆಗೆ ನಿಲ್ತೇವೆ ಅಂತ ಹೇಳಿದ್ದಾರೆ. ಈ ಲೆಕ್ಕಾಚಾರದಿಂದ ನೋಡಿದ್ರೆ ಕಾಂಗ್ರೆಸ್ಗೆ ಇನ್ನು ಅಲ್ಲಿ ಅಧಿಕಾರ ಮಾಡೋದಕ್ಕೆ ಎಲ್ಲ ಅವಕಾಶಗಳು ಇವೆ. ಇನ್ನು ಹರಿಯಾಣದ ಬಗ್ಗೆ ನಾವು ಮಾತಾಡೋಗಿಲ್ಲ. ಆಮೇಲೆ ಕಾಶ್ಮೀರದಲ್ಲಿ ಇನ್ನೊಂದು ಸಮಸ್ಯೆ ಇದೆ. ನಮ್ಮ ರವಿಕುಮಾರ್ ಹೇಳ್ತಾ ಇದ್ರು, ಸಂಪೂರ್ಣವಾಗಿ ಟೆರರಿಸಮ್ ಅನ್ನು ನಿಲ್ಲಿಸಿದ್ದೇವೆ. ಇದು ಸುಳ್ಳು. ಅನೇಕ ಘಟನೆಗಳನ್ನು ನೋಡಿದ್ರೆ, ಅಲ್ಲಿ ಗಡಿ ನುಸುಳುವಿಕೆಯನ್ನು ನೋಡಿದ್ರೆ, ಕಾಶ್ಮೀರದ ಒಳಗಡೆ ನಡೀತಿರ್ತಕ್ಕಂಥ ಬೆಳವಣಿಗೆಗಳನ್ನು ನೋಡಿದ್ರೆ ಟೆರರಿಸಮು ಪೂರ್ತಿಯಾಗಿ ನಿಂತಿದೆ ಅನ್ನೋ ಮಾತು ಸತ್ಯಕ್ಕೆ ದೂರವಾದದ್ದು. ಆದರೆ ಅಭಿವೃದ್ಧಿಯ ಕೆಲಸ ಮಾಡೋದಕ್ಕೆ ಅಲ್ಲಿನ ರಾಜ್ಯಪಾಲರಾಗಿರ್ತಕ್ಕಂಥ, ಲೆಫ್ಟಿನೆಂಟ್ ಗವರ್ನರ್ ಆಗಿರ್ತಕ್ಕಂಥವರು ಪ್ರಯತ್ನ ಮಾಡಿದ್ದಾರೆ. ಜನರನ್ನ ಅಭಿವೃದ್ಧಿಗೋಸ್ಕರ ನಾವು ಎಲ್ಲವನ್ನ ಮಾಡಿದ್ದೇವೆ ಅಂತ ನಂಬಿಸ್ತಿದ್ದಾರೆ. ಆದರೆ ನಿಮಗೆ ಒಂದು ಜ್ಞಾಪಕ ಇರಲಿ, ಜಮ್ಮು ಕಾಶ್ಮೀರಕ್ಕೆ ಇದ್ದಂಥ 370 ಏನಿತ್ತು ಅದನ್ನು ತೆಗೆದಿರೋದ್ರಿಂದ ಜಮ್ಮು ಕಾಶ್ಮೀರದ ಜನ ಇವತ್ತು ಭಾವನೆ ಏನಿದೆ ಅಂದರೆ, ನಮ್ಮನ್ನ ಬಿಜೆಪಿ ಸರ್ಕಾರ ಡಿಚ್ ಮಾಡಿದೆ, ನಮಗೆ ಮೋಸಗೊಳಿಸಲಾಗಿದೆ, ನಮಗಿಂತ ಸವಲತ್ತನ್ನು ಕಿತ್ತುಕೊಳ್ಳಲಾಗಿದೆ ಅನ್ನುವ ಭಾವನೆ ಅವ್ರಿಗೆ ಇವತ್ತೂ ಇದೆ. ಯು ಗೋಂಡಾಸ್ ಕೆರಿಬೇಡಿ. ಇಲ್ಲದೆ ಇದ್ರೆ ಕಾಂಗ್ರೆಸ್ಗೆ ಅಷ್ಟು ದೊಡ್ಡ ಬಹುಮತ ಬರಕ್ಕೆ ಸಾಧ್ಯ ಇಲ್ಲ, ನ್ಯಾಷನಲ್ ಕಾನ್ಫರೆನ್ಸ್ಗೆ ಅಷ್ಟು ಬಹುಮತ ಬರಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಈಗಲೂ ಕೂಡ ಬಿಜೆಪಿಯೇ ಅಲ್ಲಿ ಅಧಿಕಾರ ಮಾಡ್ತದೆ ಅನ್ನೋದು ಸಂಪೂರ್ಣವಾಗಿ ಒಪ್ಪಲಾಗದ್ದು. ಬಿಜೆಪಿ ಕೈಯಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಇರೋದ್ರಿಂದ, ಕೇಂದ್ರ ಸರ್ಕಾರ ಇರೋದ್ರಿಂದ ವಾಮ ಮಾರ್ಗದಲ್ಲಿ ಪ್ರಯತ್ನ ಮಾಡಬಹುದು. ಆದರೆ ಜನಾಭಿಪ್ರಾಯ ಕಾಂಗ್ರೆಸ್ಸಿನ ಪರವಾಗಿದೆ, ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅನ್ನೋದಿದೆ. ಇದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಕೊನೆ ಕ್ಷಣದವರೆಗೆ ಇಟ್ ಈಸ್ ಎ ಟೈಟ್ ರೋಪ್ ವಾಕಿಂಗ್. ರೈಟ್, ಓಕೆ.